ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ರಣಬೀರ್ ಕಪೂರ್ ಮೇಲೆ ಇರುವ ಆರೋಪ. ಇವರು ತುಂಬಾ ತುಂಟರಾಗಿದ್ದಾರೆ. ರಣಬೀರ್, ನಿಮ್ಮ ಸ್ಕೂಲ್ನ ರೆಕಾರ್ಡ್ ನಾನು ನೋಡಿದೆ. 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ಪ್ರತಿ ಸಲನೂ ಕೆಳಗಡೆಯಿಂದ 3ನೇ ನಂಬರ್. ವೆಲ್, ನನಗೆ ಗೊತ್ತಾಗ್ತಾ ಇಲ್ಲ ನೀವು ಇಲ್ಲಿ ತಮಾಷೆಗೆ ಚಪ್ಪಾಳೆ ಹೊಡಿತಾ ಇದ್ದೀರಾ ಇಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ. ಬಟ್ ನಾನು ಸ್ಕೂಲಲ್ಲಿ ಅಷ್ಟೊಂದು ಚೂಟಿಯಾಗಿರಲಿಲ್ಲ. ಆಗ ನನಗೆ ಜಾಸ್ತಿ ಸ್ಪೋರ್ಟ್ಸಲ್ಲಿ ಆಸಕ್ತಿ ಇತ್ತು, ಫುಟ್ಬಾಲಲ್ಲಿ ಆಸಕ್ತಿ ಇತ್ತು. ನಾನು ಯಾವತ್ತೂ ಫೇಲ್ ಆಗಿಲ್ಲ. ಬಟ್ ಕ್ಲಾಸ್ನಲ್ಲಿ ಲಾಸ್ಟ್ 3 ಬರ್ತಿದ್ರಲ್ಲ, ಅಲ್ಲಿ ನನ್ನ ಫೈಟ್ ನಡೀತಾ ಇತ್ತು. ಟಾಪ್ 3ನಲ್ಲ, ಬಾಟಮ್ 3ನಲ್ಲಿ. ಎಷ್ಟು ತುಂಟಾಟ ಮಾಡ್ತಾ ಇದ್ರಿ ನೀವು ಅಂದ್ರೆ ಪ್ರಿನ್ಸಿಪಲ್ ನಿಮ್ಮ ತಾಯಿನ ಅವಾಗವಾಗ ಸ್ಕೂಲ್ಗೆ ಕರೀತಾ ಇದ್ರು. ಅದು ಐ ಥಿಂಕ್ ಅವ್ರು ನನ್ನ ಮಮ್ಮಿಗೆ ದೊಡ್ಡ ಫ್ಯಾನ್ ಅನ್ಸುತ್ತೆ. ಅವರು ಸಾಕಷ್ಟು ನನ್ನ ರಿಪೋರ್ಟ್ ಕಾರ್ಡ್ ಬರ್ತಾ ಇತ್ತಲ್ಲ, 1 ವರ್ಷದಲ್ಲಿ 3 ಸಲ. ಅವತ್ತು ಅಮ್ಮ ಖಂಡಿತ ಅಳ್ತಾರೆ ಅಂತ ಗೊತ್ತಿತ್ತು. ಮತ್ತೆ ನನಗೆ ಯಾವಾಗಲೂ ಹೆದರಿಸ್ತಾ ಇದ್ರು, ಈ ಸರಿ ಅಪ್ಪಂಗೆ ರಿಪೋರ್ಟ್ ಕಾರ್ಡ್ ತೋರಿಸ್ತೀನಿ ಅಂತ. ನಾನು ಅಪ್ಪಂಗೆ ತುಂಬಾನೇ ಹೆದರ್ತಿದ್ದೆ ಚಿಕ್ಕ ವಯಸ್ಸಲ್ಲಿ. ಹಾಗಾಗಿ ನಾನು ಅಳ್ತಾ ಇದ್ದೆ, ಬೇಡ ಬೇಡ, ನಾನು ಇನ್ನೂ ಚೆನ್ನಾಗಿ ಓದ್ತೀನಿ, ಚೆನ್ನಾಗಿ ಮಾಡ್ತೀನಿ ಅಂತ. ನಾನು ಈಗ್ಲಿಂದಾನೇ ಹೋಮ್ವರ್ಕ್ ಮಾಡಕ್ ಶುರು ಮಾಡ್ತೀನಿ ಅಂತೆಲ್ಲ. ಒಬ್ರು ಟೀಚರ್ ಹೇಳಿದ್ರು ಏನಂದ್ರೆ ನೀವು ಟೀಚರ್ನ ಸ್ಕರ್ಟ್ ಎತ್ತಿ ನೋಡಿದ್ರಿ ಅಂತ. ಇಲ್ಲ ಆ ಥರ ಎಲ್ಲ ಏನಿಲ್ಲ. ಏನಂದರೆ ಸರ್, ಅವರು ನನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಟೀಚರ್ ಆಗಿದ್ರು. ಅವರು ಒಬ್ಬ ಕ್ರಿಶ್ಚಿಯನ್ ಲೇಡಿ. ಬೇರೆ ಟೀಚರ್ಸ್ ಎಲ್ಲ ಸೀರೆ ಉಟ್ಕೊಂಡು ಬರ್ತಾಯಿದ್ರು. ಮತ್ತು ಇವರು ಕ್ರಿಶ್ಚಿಯನ್ ಲೇಡಿ ಆಗಿದ್ದರಿಂದ ಸ್ಕರ್ಟ್ ಹಾಕೊಂಡು ಬರ್ತಿದ್ರು. ಆಗ ನಾನು ತುಂಬ ಚಿಕ್ಕವನಾಗಿದ್ದೆ. ಸುಮಾರು 5-6 ವರ್ಷ ಅನಿಸುತ್ತೆ, 4 ವರ್ಷ ಆಗಿತ್ತು. ಮತ್ತು ಆಗ ಕ್ಲಾಸ್ ನಡೀತಾ ಇದ್ದಾಗ ಅವ್ರ ಟೇಬಲು ತುಂಬಾ ಎತ್ತರ ಇತ್ತು. ಮತ್ತು ಅವ್ರು ಕೂತ್ಕೊಂಡಾಗ ಅವರ ಕಾಲುಗಳು ಕಾಣಿಸ್ತಿದ್ವು. ಆಗ ನಾನು ನನ್ನ ಫ್ರೆಂಡ್ ಇದ್ವಿ. ಅವ್ನು ತುಂಬಾ ತುಂಟ ಆಗಿದ್ದ ಬಿಡಿ. ಅವ್ನು ನನಗೆ ಎನ್ಕರೇಜ್ ಮಾಡ್ತಾ ಇದ್ದ, ನಡಿ ಅಂತ. ನಾವಲ್ಲಿ ಕೂತ್ಕೊಂಡು ಅವ್ರ ಕಾಲುಗಳನ್ನ ನೋಡ್ತಾ ಇದ್ವಿ ಅಷ್ಟೇ. ನೋಡಿ, ಆದರೆ ನಾನು ಸರ್, ನಾನು ನೋಡಿದ್ದೀನಿ ಅಷ್ಟೇ, ಕೈಯಂತೂ ಹಾಕಿಲ್ಲ. ನೋಡಿರೋದು ನೋಡೋದು ಕ್ರೈಮ್ ಅಲ್ವಾ ಸರ್? ಇದನ್ನ ನೀವು ಯಾವುದೇ ಲಾ ಬುಕ್ಸಲ್ಲಿ ನೋಡ್ಬೋದು. ಅಂದ್ರೆ ನಿಮ್ಗೆ ಬಾಲ್ಯದಲ್ಲೇ ಚೆನ್ನಾಗಿ ಗೊತ್ತಿತ್ತು ಎಷ್ಟು ಮಾಡಿದ್ರೆ ಕ್ರೈಮ್ ಆಗಲ್ಲ ಅಂತ ಅನ್ನೋದು. ಎಲ್ಲ ಗೊತ್ತಿತ್ತು. ಐ ಥಿಂಕ್ ನಾವು ಲಾ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಒಳ್ಳೇದು. ವಿ ಶುಡ್ ಫಾಲೋ ದ ಲಾ. ಸೊ ಐ ಸ್ಟಾರ್ಟೆಡ್ ಫಾಲೋಯಿಂಗ್ ದ ಲಾ ವೆರಿ ಅರ್ಲಿ, ಬಟ್ ಐ ಸ್ಟಾರ್ಟೆಡ್ ಡೂಯಿಂಗ್ ರಾಂಗ್ ಥಿಂಗ್ಸ್ ಇನ್ ಮೈ ಓನ್ ವೇ ಸರ್. ಸೊ ನಿಮ್ಮ ಒಂದು ತುಂಟಾಟ ನಾನು ಕೇಳ್ಪಟ್ಟೆ ಏನಂದ್ರೆ, ನಿಮ್ಮ ತಂದೆಯವರ ಆಕ್ಟರ್ ಶೇವ್ ಏನಿತ್ತು ಅದನ್ನ ಪೂರ್ತಿಯಾಗಿ ಕುಡಿದ್ಬಿಟ್ಟಿದ್ರು. ಹೌದು. ಏನಂದ್ರೆ ಎಸ್ಪೆಷಲಿ ನಾವೆಲ್ಲ ಹುಡುಗರು, ನಾವು ಚಿಕ್ಕವರಿದ್ದಾಗ ನಮ್ಗೆಲ್ಲ ಆ ಥರ ಇರುತ್ತೆ ದೊಡ್ಡವರಾಗೋಕೆ. ನಮ್ಗೆ ಬೇಗ ಶೇವ್ ಮಾಡಬೇಕು ಅಂತೆಲ್ಲ ಇರುತ್ತಲ್ವಾ. ಆಗ ನಾನು ನೋಡ್ತಾ ಇದ್ದೆ, ಅಪ್ಪ ಶೇವ್ ಆದ್ಮೇಲೆ ಆಫ್ಟರ್ ಶೇವ್ನ ತಗೊಂಡು ಮುಖಕ್ಕೆ ಹಾಕೋತಾ ಇದ್ದಿದ್ದನ್ನ. ಹಾಗೆ ಅವ್ರು ಅದನ್ನ ಕುಡಿತಾರೆ ಅನ್ಕೊಂಡಿದ್ದೆ. ಆಗ ನಾನೊಂದಿನ ಬಾತ್ರೂಮ್ಗೆ ಹೋಗಿ ಪೂರ್ತಿ ಬಾಟಲ್ನ ಕುಡಿದ್ಬಿಟ್ಟೆ. ಆಗ ನಾನು ಪಾಸ್ಔಟ್ ಆಗ್ಬಿಟ್ಟೆ. ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಆಫ್ಟರ್ ಶೇವ್ ಇಸ್ ವೆರಿ ಪಂಜೆಂಟ್. ಆಮೇಲೆ ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಅಲ್ಲಿ ಒಳಗೆ ಪೈಪೆಲ್ಲ ಹಾಕಿದ್ರು, ಆಫ್ಟರ್ ಶೇವ್ನ ತೆಗೆದ್ರು. ಬಟ್ ಅಫ್ಕೋರ್ಸ್ ಐ ಆಮ್ ಸಿಟಿಂಗ್ ನೆಕ್ಸ್ಟ್ ಯು ಆಲ್ಸೋ. ನಾನು ಸಾಯ್ಲಿಲ್ಲ, ಬಟ್ ಮೂರ್ಖತನದ ಕೆಲಸ ಮಾಡಿದೆ ಆಗ ನಾನು. ಮತ್ತೆ ನಾನು ಇನ್ನೊಂದು ವಿಚಾರ ಕೇಳ್ಪಟ್ಟೆ ಏನಂದ್ರೆ, ನಿಮಗೆ ಒಂದು ಆಸಕ್ತಿ ಇತ್ತು ಸತ್ತ ವ್ಯಕ್ತಿಗಳ ಜೊತೆ ಮಾತಾಡೋದು, ಶವಗಳ ಜೊತೆ ಮಾತಾಡೋದು. ಇಲ್ಲ, ಅದ್ ನಾನಲ್ಲ. ಏನಂದ್ರೆ ಅದು ತುಂಬಾನೇ ಇಮ್ಮೆಚೂರ್ ಫೇಸ್ ಆಗಿತ್ತು ನಂದು. ಹಿಟ್ಲರ್ ಬಂದು ನನ್ನ ರೂಮಲ್ಲಿ ಕೂತಿದ್ದಾರೆ ಅಂತ ನನಗನ್ನಿಸ್ತಾ ಇತ್ತು. ಹಾಗೆ ನಾನು ಹಿಟ್ಲರ್ ಜೊತೆ ಮಾತಾಡ್ತಿದ್ದೆ. ಅವ್ರು ಚೆಡ್ಡಿನಲ್ಲಿ ಕೂತಿದ್ರು. ಮತ್ತೆ ನನ್ನ ಜೊತೆ ಜರ್ಮನಲ್ಲಿ ಮಾತಾಡ್ತಾ ಇದ್ರು ಅವರು. ನಾನು ಹಿಂದಿ ಅಥವಾ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೆ. ಇದೆಲ್ಲ ಬಾಲ್ಯದಲ್ಲಿ ಆಗಿದ್ದೆ ಅಷ್ಟೇ ಸರ್, ಬೇರೆ ಏನೇನಿಲ್ಲ. ದೊಡ್ಡ ವಿಷಯ ಏನಲ್ಲ. ಸರಿ, ಬಾಲ್ಯದ ವಿಚಾರಗಳನ್ನ ಬಿಡೋಣ. ಯಾವಾಗ ಕಾಲೇಜಿಗೆ ಹೋದ್ರೋ ಆಗ 3 ವರ್ಷಗಳಲ್ಲಿ ನಿಮ್ಮ ಅಟೆಂಡೆನ್ಸ್ 2% ಇತ್ತಂತೆ. ಹಾ ಸರ್. ಮತ್ತೆ ಯಾವಾಗ ಒಂದು ಹೊಸ ಫಿಲ್ಮ್ ಬರ್ತಿತ್ತು ಆಗ ನಿಮ್ಮ ಮಮ್ಮಿ ಜೊತೆ ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತಿದ್ದಂತೆ. ಅದು ಆಕ್ಚುಲಿ ನಂಗೆ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಅಲ್ಲಿ ಹೋಗಿ ಫಿಲ್ಮ್ಸ್ ನೋಡೋದು. ನಿಮಗೆ ಗೊತ್ತಿದೆ, ನಾನು ಫಿಲ್ಮ್ ಫ್ಯಾಮಿಲಿಲಿ ಹುಟ್ಟಿದವನು ಅಂತ. ಮತ್ತೆ ಮನೇಲೇ ಒಂದು ರೀತಿ ವಾತಾವರಣ ಫಿಲಮ್ದಿತ್ತು. ಮತ್ತು ನನಗೆ ಅದೇ ರಿಯಲ್ ಲೈಫ್ ಥರ ಕೂಡ ಇತ್ತು. ಮ್ಯೂಸಿಕ್ ಸಿಟ್ಟಿಂಗ್ಸ್ ಅಥವಾ ಡೈರೆಕ್ಟರ್ಸ್ ಬರ್ತಾಯಿದ್ರು. ನಾನು ಅಪ್ಪನ್ನ ಫಿಲಮ್ಸಲ್ಲೆಲ್ಲ ತುಂಬ ನೋಡ್ತಿದ್ದೆ. ಮಮ್ಮಿ ಫಿಲಮ್ಸ್ನ ತುಂಬ ನೋಡಿಲ್ಲ ನಾನು. ನನಗೆ ಸ್ವಲ್ಪ ಎಂಬಾರಸ್ಮೆಂಟ್ ಆಗುತ್ತೆ. ಆದರೆ ಹಾಗಾಗಿ ಫಿಲ್ಮ್ಸ್ ಬಂದಾಗ ನನಗೆ ಇಷ್ಟ ಆಗ್ತಿದ್ದೇನು ಅಂದರೆ ಅದೊಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ನಾನು ಕೂಡ ಆಡಿಯನ್ಸ್ನ ಜೊತೆ ಅವ್ರ ಜೊತೆ ಕೂತು ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಮೀರ್ ಖಾನ್ ಫಿಲಮ್ಗಳನ್ನ ನೋಡುವಾಗ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು. ನಾನು ಫ್ರೈಡೇ ಯಾವಾಗ ಬರುತ್ತೆ, ಫಿಲ್ಮ್ಸ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯ್ತಿದ್ದೆ. ಮತ್ತೆ ಆ ಫಿಲ್ಮ್ಗಳನ್ನ ನೋಡ್ತಾ ನೋಡ್ತಾ ಏನಾದರೂ ಕಲ್ತ್ರಾ? ನೀವು ಹೇಳಿ, ಸರಿಯಾಗಿ ಮಾಡ್ತಾ ಇದ್ದೀನಾ ಸರ್? ಕಲ್ತಿದ್ದೀನಾ ಇಲ್ವಾ ಗೊತ್ತಿಲ್ಲ, ಆದರೆ ನಾನು ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ 25 ಸರಿ ಥಿಯೇಟ್ರಲ್ಲಿ ನೋಡಿದ್ದೀನಿ. ಮನೆಗೆ ಹೋದ್ಮೇಲೆ ಅದೇ ಅವ್ರದ್ದು ಒಂದು ಸ್ಟೈಲ್ ಇತ್ತಲ್ಲ, ಕೂಲ್, ಅದು ಏನದು
ಅವರ ಶರ್ಟ್ ಇತ್ತಲ್ಲ ಅದು ಹೊರಗಡೆ ನೇತಾಡ್ತಾ ಇತ್ತು, ಮತ್ತೆ ಅವ್ರ ಹತ್ರ ಒಂದು ಜಾಕೆಟ್ ಕೂಡ ಇತ್ತು. ಅವರ ಜೀನ್ಸ್ ಬೂಟ್ನ ಒಳಗಡೆ ಇರ್ತಿತ್ತು. ಐ ಟು ಟ್ರೈ ಅಂಡ್ ಬಿ ಲೈಕ್ ಹಿಮ್. ತುಂಬಾ ಕೆಟ್ಟದಾಗಿರ್ತಿತ್ತು, ಆದರೆ ಇಟ್ ಸ್ಟಾರ್ಟೆಡ್ ವೆರಿ ಅರ್ಲಿ. ಆದ್ರೆ ನೀವು ಆಕ್ಟಿಂಗ್ನ ಸ್ವಲ್ಪ ತಡವಾಗಿ ಶುರು ಮಾಡಿದ್ರಿ, ಯಾಕಂದ್ರೆ ಜನರು ಕೇಳ್ತಾ ಇದ್ರು ನಿಮ್ಮ ತಂದೆ ತಾಯಿ ಹತ್ರ ಏನಂದ್ರೆ ನಿಮ್ಮ ಮಗ ಯಾವಾಗ ಆಕ್ಟರ್ ಆಗ್ತಾನೆ ಅಂತ. ಹೌದು, ಏನಂದ್ರೆ ಸರ್, ನಾನು ಹುಟ್ಟಿದಾಗ ನನ್ನ ಗ್ರ್ಯಾಂಡ್ ಫಾದರ್ ಇದ್ರಲ್ಲ, ಶ್ರೀ ರಾಜ್ ಕಪೂರ್, ಅವರಿಗೆ ಒಂದು ಟೆಲಿಗ್ರಾಮ್ ಬಂದಿತ್ತು ಯಾವುದೋ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ, ವಿ ವೆಲ್ಕಮ್ ಅನದರ್ ಆಕ್ಟರ್ ಟು ದ ಫಿಲ್ಮ್ ಇಂಡಸ್ಟ್ರಿ ಅಂತ. ಹಾಗಾಗಿ ಮೊದಲಿಂದಾನೇ ಜನರಿಗೆ ಅರ್ಥ ಆಗಿತ್ತು ದೊಡ್ಡವನಾದ್ಮೇಲೆ ಆಕ್ಟರ್ ಆಗ್ತಾನೆ ಅಂತ. ಆಮೇಲೆ ನಾನು 18-19 ವರ್ಷದವನಿದ್ದಾಗ ಸಾಕಷ್ಟು ಫಿಲಮ್ ಆಫರ್ಸ್ ಎಲ್ಲ ಬಂದಿತ್ತು. ಆಗ ನನ್ನ ತಂದೆ ಅಂದ್ಕೊಂಡ್ರು ಇವನ ತಲೆ ಕೆಟ್ಟು ಹೋಗುತ್ತೆ, ಇನ್ನು ಹೆಂಗ್ ಇವನು, ಸೊ ಹಿ ಶುಡ್ ಪರ್ಸ್ಯೂ ಎಡ್ಯುಕೇಷನ್, ಒಂದು ಒಳ್ಳೆ ಎಡ್ಯುಕೇಷನ್ ಸಿಗಲಿ, ಅಮೆರಿಕಾಗೆ ಹೋಗಲಿ, ಫಿಲ್ಮ್ ಮೇಕಿಂಗ್ ಕಲಿಬೇಕು ಅಂದರೆ ಅಥವಾ ಆ್ಯಕ್ಟಿಂಗ್ ಕಲಿಬೇಕು ಅಂದರೆ ಕಲ್ತ್ಕೊಳ್ಳಿ. ಮತ್ತೆ ನಾನು ಯಾವಾಗಲೂ ಅಂದ್ಕೊಳ್ತಿದ್ದೆ, ನಾನು ಒಬ್ಬ ಆ್ಯಕ್ಟರ್ ಆಗೋಕ್ಕೂ ಮೊದಲು ಒಂದು ಫಿಲ್ಮ್ನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಬೇಕು ಅಂತ. ಮತ್ತೆ ಸಂಜಯ್ ಲೀಲಾ ಭನ್ಸಾಲಿ ನನ್ನ ಫೇವ್ರೆಟ್ ಡೈರೆಕ್ಟರ್ ಆಗಿದ್ರು. ಆ ಸಮಯದಲ್ಲಿ ನನಗೆ ಸಾಕಷ್ಟು ಡೈರೆಕ್ಟರ್ಸಿಂದ ಆಫರ್ಸ್ ಬರ್ತಾಯಿತ್ತು, ದೊಡ್ಡ ಡೈರೆಕ್ಟರ್ಸಿಂದ ಕೂಡ. ಆದರೆ ನನಗೆ ಸಂಜಯ್ ಲೀಲಾ ಅವ್ರ ಜೊತೆ ಕೆಲಸ ಮಾಡಬೇಕಿತ್ತು. ಆಗ ನಾನು ಒಂದು ಪ್ಲಾನ್ ಮಾಡಿದೆ, ನಾನು ಬಾಂಬೆಗೆ ಹೋಗಿ ಸಂಜಯ್ ಲೀಲಾ ಭನ್ಸಾಲಿ ಅವ್ರಿಗೆ ಅಸಿಸ್ಟ್ ಮಾಡ್ತೀನಿ, ಮತ್ತೆ ಅವ್ರಿಗೆ ಇಷ್ಟ ಆಗೋ ಹಾಗೆ ಪ್ರಯತ್ನ ಪಡ್ತೀನಿ ಅಂತ. ಅಂದ್ರೆ ಅವರ ಮೊದಲನೇ ಫಿಲಮ್ನಲ್ಲಿ ನನ್ನ ಮೊದಲನೇ ಫಿಲಮ್ನ ಅವ್ರು ಡೈರೆಕ್ಟ್ ಮಾಡಲಿ ಅಂತ. ಏನಾಯ್ತಂದ್ರೆ ನಾನು ಅವ್ರ ಹತ್ರ ನನ್ನ ರೆಸ್ಯೂಮೆ ಹಿಡ್ಕೊಂಡು ಹೋದೆ, ಸ್ವಲ್ಪ ನಾಟಕ ಮಾಡಿದೆ, ನಿಮಗೆ ನಾನು ಅಸಿಸ್ಟ್ ಮಾಡಬೇಕು ಅಂತ ಇದ್ದೀನಿ, ನಿಮ್ಮಿಂದ ಕಲಿಬೇಕು ಅಂತೆಲ್ಲ. ಅವರು ಆಗ ನನಗೆ ಹೇಳಿದ್ರು, ನೋಡು ನೀನು ಒಬ್ಬ ಆ್ಯಕ್ಟರ್, ನೀನು ಆ್ಯಕ್ಟಿಂಗ್ ಮಾಡಬೇಕು, ನನ್ನ ಹತ್ರ ಒಂದು ಸಬ್ಜೆಕ್ಟ್ ಕೂಡ ಇದೆ ಅಂದರು. ನೋಡಿ, ಅಲ್ಲೇ ನನ್ನ ಮೊದಲನೇ ಸೈನಿಂಗ್ ಆಗಿತ್ತು, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು ಅಂತ ಹೋದಾಗ. ಅಂದ್ರೆ ಡೈರೆಕ್ಟರ್ನ ಹೇಗೆ ಪಟಾಯಿಸಬೇಕು ಅದನ್ನ ನೀವು ತುಂಬಾ ಬೇಗ ಹೌದು ಸರ್, ಎಲ್ಲ ಜನರನ್ನ ಹೇಗೆ ಪಟಾಯಿಸಬೇಕು ಅನ್ನೋದನ್ನ ನಾನು ತುಂಬಾನೇ ಬೇಗ ಕಲಿತೆ. ಸರಿ, ಹುಡುಗಿರ್ನ ಹೇಗೆ ಪಟಾಯಿಸಬೇಕು ಅಂತಾನು ಕಲ್ತ್ಕೊಂಡ್ರೆ? ಅದನ್ನೇನು ಕಲಿಬೇಕಾಗ್ಲಿಲ್ಲ, ಅಂದ್ರೆ ಅದು ನನ್ನೊಳಗೆ ಜೀನ್ಸಲ್ಲಿ ಇತ್ತು ಅನ್ಸುತ್ತೆ. ಐ ಜಸ್ಟ್ ವಾಂಟ್ ಟು ಆಸ್ಕ್, ಏನಂದ್ರೆ ನಿಮ್ಮ ಮದುವೆ ಬಗ್ಗೆ ಏನು ಪ್ಲಾನ್ ಇದೆ? ಮದುವೆ ಬಗ್ಗೆನಾ? ನನ್ನ ಮದುವೆ ಬಗ್ಗೆ ಒಂದು ಬಹಳ ಮುಖ್ಯವಾದ ವಿಷಯ ಇದೆ. ಮೊದಲು ಹುಡುಗಿ ಸಿಗ್ಬೇಕು. ಆ ಹುಡುಗಿ ಸಿಕ್ಕಿದ್ಮೇಲೆ ಒಂದ್ ವೇಳೆ ಪ್ರೀತಿ ಆದ್ರೆ ನಾನು ನಾಳೆನೇ ಮದುವೆ ಆಗ್ತೀನಿ. ನನಗೆ 3 ವರ್ಷ ಇಲ್ಲ. ಸಾರಿ, ಆರ್ ಯು ರೆಡಿ ಟು ಗೆಟ್ ಮ್ಯಾರಿಡ್? ಐ ಆಮ್ ರೆಡಿ, ಆದ್ರೆ ಇಟ್ಸ್ ನಾಟ್ ಲೈಕ್ ಐ ಆಮ್ ಲುಕಿಂಗ್ ಫಾರ್ ಇಟ್. ನನಗೆ ಈಗಲೇ ಮದುವೆ ಆಗ್ಬೇಕು ಮತ್ತೆ ನಾನು ಹಾಗೆಲ್ಲ ಆತರ ಪಡ್ತಾ ಇಲ್ಲ. ಯಾವಾಗ ಪ್ರೀತಿ ಆಗುತ್ತೋ ಆಗ ಮದ್ವೆನೂ ಆಗುತ್ತೆ. ಹಾಯ್ ರಣಬೀರ್, ಐ ಆಮ್ ಚಾರು. ನೀವ್ ಲವ್ ಮ್ಯಾರೇಜ್ ಆಗ್ತೀರಾ ಇಲ್ಲ ಅರೇಂಜ್ ಮ್ಯಾರೇಜ್ ಮಾಡ್ಕೋತೀರಾ? ನಂಗೆ ಲವ್ ಮ್ಯಾರೇಜ್ ಆಗೋಕೆ ಇಷ್ಟ ಇದೆ, ಹಾಗೆ ಅದು ಅರೇಂಜ್ಡು ಆಗಿರ್ಬೇಕು, ಯಾಕಂದ್ರೆ ಪೇರೆಂಟ್ಸ್ಗೂ ಇಷ್ಟ ಆಗ್ಬೇಕಲ್ವಾ, ಅದು ನಂಗೆ ತುಂಬಾ ಮುಖ್ಯ.